ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲವು ಶಾಸಕರಿಂದ ಅಡ್ಡ ಮತದಾನ ನಡೆದಿದ್ದು, ಇದು ತಾಯಿಗೆ ಮಾಡಿದ ದ್ರೋಹವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕಿಡಿಕಾರಿದ್ದಾರೆ. ಕೆಲವು ಶಾಸಕರು ಪಕ್ಷದ ಮತ್ತು ತಮ್ಮ ಆತ್ಮಸಾಕ್ಷಿಯನ್ನು ಮೀರಿ ಮತದಾನ ಮಾಡಿದ್ದಾರೆ. ರಾಜಕಾರಣದಲ್ಲಿ ಪಕ್ಷಗಳು ನಿಂತ ನೀರಲ್ಲ. ಬಿಜೆಪಿ ಪಕ್ಷವು ದೇಶದ 21 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಮುಂದೆ ಕರ್ನಾಟಕದಲ್ಲೂ ಸಹ ಅಧಿಕಾರದ ಗದ್ದುಗೆ ಇರಲಿದೆ. ನಮ್ಮ ಪಕ್ಷದ ನಾಯಕತ್ವವನ್ನು ಒಪ್ಪದ ಶಾಸಕರು ಪಕ್ಷವನ್ನು ಬಿಟ್ಟು ಹೊರಹೋಗಲಿ. ಇದನ್ನು ನಾನು ಯಾವುದೇ ಮುಲಾಜಿಲ್ಲದಲ್ಲೇ ಹೇಳುತ್ತೇನೆ. ಆದರೆ ಪಕ್ಷದಲ್ಲಿರುವ ಕಾರ್ಯಕರ್ತರನ್ನು ಹಾಳು ಮಾಡಬೇಡಿ. ನಮಗೆಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸುವ ತಾಕತ್ತು ಇನ್ನೂ ಇದೆ. ಆತ್ಮಾವಲೋಕನ ಇಲ್ಲದ ಶಾಸಕರು ನಮಗೆ ಅಗತ್ಯವಿಲ್ಲ ಎಂದು ಅಡ್ಡಮತ ಹಾಕಿದ ಶಾಸಕರಿಗೆ ಡಿಎಸ್ ಅರುಣ್ ಕುಟುಕಿದ್ದಾರೆ. ನನ್ನೆ ಏನು ಅಡ್ಡ ಮತದಾನ ಆಗಿದೆ ಅದನ್ನು ಕಂಪ್ಲೀಟ್ ಆಗಿ ನಾನು ವಿರೋಧ ಮಾಡ್ತೀನಿ. ನಮ್ಮ ಪಕ್ಷದ ಒಬ್ಬ MLA, ನಮ್ಮ ಪಕ್ಷದ ಶಾಸಕ ಇದನ್ನು ತಪ್ಪು ಮಾಡಿದರೆ ದಯಮಾಡಿ ಆ ಶಾಸಕರಿಗೆ ನಾವು ಒಂದೇ ಕೇಳ್ಕೊಳ್ಳೋದು, ನಿಮ್ಮ ಮನಸ್ಸಾಕ್ಷಿ ಪ್ರಕಾರ ನೀವು ಯಾವ ಪಕ್ಷದಿಂದ ಗೆದ್ದಿದ್ದೀರಾ, ಯಾವ ಪಕ್ಷದ ಕಾರ್ಯಕರ್ತನಿಂದ ಗೆದ್ದಿದ್ದೀರಾ ಅನ್ನೋವಂಥದ್ದನ್ನು ಒಂದು ಸಲ ಅವಲೋಕನ ಮಾಡ್ಕೊಳ್ಳಿ. ನಿಮಗಿಷ್ಟ ಇಲ್ಲ ಅಂದರೆ ಪಕ್ಷ ನಿಂತ ನೀರಲ್ಲ. ಪಕ್ಷ ಇವತ್ತು ಇಡೀ ದೇಶದಲ್ಲಿ 21 ರಾಜ್ಯಗಳಲ್ಲಿ ನಾವು ಅಧಿಕಾರವನ್ನು ಚಲಾವಣೆ ನಾವು ಮಾಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲೂ ಮಾಡುತ್ತೆ. ಶಾಸಕರಿಗೆ ಈಗಲೇ ಯೋಚನೆ ಮಾಡಿ, 2 ವರ್ಷ ಇದೆ. ಈ ಥರ ತಾಯಿಗೆ ದ್ರೋಹ ಮಾಡ್ದಂಗಿದೆ. ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಿಮ್ಮ ನಾಯಕರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ಆ ನಾಯಕರನ್ನು ಮಾಡಿದ್ದಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ರಾಷ್ಟ್ರೀಯ ನಾಯಕರು ನೇಮಕ ಮಾಡಿರುವಂಥ ನಮ್ಮ ರಾಜ್ಯದ ನಾಯಕರುಗಳನ್ನು ನೀವು ಒಪ್ಪಲ್ಲ ಅಂದರೆ ಓಪನ್ನಾಗಿ ಹೇಳಿ. ನಿಮಗಿನ್ನೂ ಅವಕಾಶ ಇದೆ. 2 ವರ್ಷ. 2 ವರ್ಷದಲ್ಲಿ ಈಗಾಗಲೇ ST ಸೋಮಶೇಖರ್ ಅವರು ನೇರವಾಗಿ ಹೇಳಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದಾರೆ, ಓಪನ್ ಆಗಿ ಹೇಳಿ ಹೊರಗಡೆ ಹೋಗಿದ್ದಾರೆ. ಇನ್ಯಾರ್ಯಾರು ಹೋಗ್ತೀರಾ ಹೋಗ್ಬಿಡಿ. ನಮಗೆ ಪಕ್ಷ ಕಟ್ಟಕ್ಕೆ ತಾಕತ್ತಿದೆ. ಪಕ್ಷದ ಕಾರ್ಯಕರ್ತರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. 1 ಲಕ್ಷ ಜನ ಕಾರ್ಯಕರ್ತರು ಇವತ್ತು ರೆಡಿಯಾಗಿದ್ದಾರೆ. ರೆಡಿಯಾಗಿರೋದೇನು, ನಮ್ಮ ಸಿದ್ಧಾಂತ, ನಮ್ಮ ವೈಚಾರಿಕತೆ ಏನಿದೆ ಇದ್ರ ಮೇಲೆ ನಮ್ಮ ಪಕ್ಷವನ್ನು ಕಟ್ಟಬೇಕು. ನಾವು ಯಾವುದೋ ವ್ಯಕ್ತಿ ಆಧಾರಿತವಾದಂಥದ್ದು ಅಲ್ಲೇ ಅಲ್ಲ ಅಂತ ಹೇಳ್ಕೊಂಡು ಬರೋಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು. ನಿಮಗಿಷ್ಟ ಇಲ್ಲ ಅಂದರೆ ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಮಾತಾಡಿ, ನನಗೆ ಈ ಪಕ್ಷದ ನಾಯಕತ್ವ ಸರಿ ಇಲ್ಲ ಅಂತ ಅಲ್ಲಿ ಮಾತಾಡಿ. ನೀವು ಹೊರಗಡೆ ಹೋಗಂಗಿದ್ರೆ ಹೋಗ್ಬಿಡಿ. ಕಾರ್ಯಕರ್ತರನ್ನ ಯಾಕೆ ನೀವು ಹಾಳು ಮಾಡ್ತೀರಾ? ಹಗಲಿರುಳು ರಾತ್ರಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದೇಶ ಚೆನ್ನಾಗಾಗ್ತಾ ಇದೆ, ನಾವು ಹಿಂದೆ ಹೋಗ್ತಾ ಇದ್ದೀವೇನೋ ಅಂತ. ಆದರೆ ಅವರಿಗೆ ಅನ್ಯಾಯ ಮಾಡಬೇಡಿ ಅಂತ ನಾನೆಲ್ಲ ನಮ್ಮ ಶಾಸಕರು ಯಾರ್ಯಾರು ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾರು ಮಾಡಿದಾರೋ ಅವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.